ಶೃಂಗೇರಿ ವೋಟ್ ರೀಕೌಂಟಿಂಗ್ಗೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಬೆಳಗ್ಗೆಯಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಿದೆ ಶೃಂಗೇರಿ ಕೇಸ್ ವಿಚಾರ. ಶೃಂಗೇರಿ ರೀಕೌಂಟಿಂಗ್ ವಿಚಾರಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೀಗ ಮತ ಮರು ಎಣಿಕೆಯಲ್ಲಿ ಬೆಳಗ್ಗೆಯಿಂದ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಶೃಂಗೇರಿ ಕೇಸ್. ಬೆಳಗ್ಗೆಯ ಮತ ಎಣಿಕೆ ಆರಂಭವಾದರೂ ಇನ್ನೂ ಬಾರದ ರಿಸಲ್ಟ್. ಶೃಂಗೇರಿ ಮರು ಮತ ಎಣಿಕೆ ಕಾರ್ಯದಲ್ಲಿ ತೀವ್ರ ವಿಳಂಬ ಆಗ್ತಾ ಇದೆ. ತಿರಸ್ಕೃತವಾಗಿದ್ದ ಮತಗಳಲ್ಲಿ 9 ಅಂಚೆ ಮತ ಮಿಸ್ಸಿಂಗ್. ಇದೀಗ ತಿರಸ್ಕೃತ ಅಂಚೆ ಮತ ಹುಡುಕುತ್ತಾ ಸಿಬ್ಬಂದಿ ಹೈರಾಣು. 279 ತಿರಸ್ಕೃತ ಮತಗಳಲ್ಲಿ 270 ಮತಗಳಷ್ಟೇ ಕಾಣಿಸದ 9 ತಿರಸ್ಕೃತ ಮತಪತ್ರಗಳಿಗಾಗಿ ತೀವ್ರ ಹುಡುಕಾಟ. ಬೆಳಗ್ಗೆಯಿಂದ ಹುಡುಕಿದ್ರು ಸಿಗದ 9 ಮತಪತ್ರಗಳು. ಭಾರಿ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಮರು ಮತ ಎಣಿಕೆ ಕಾರ್ಯ ಇದು 2023ರಲ್ಲಿ ಅಧಿಕಾರಿಗಳು ಮಾಡಿದ್ದ ಎಡವಟ್ಟ ಅಥವಾ ಅಂಚೆ ಮತಗಳಿದ್ದ ಟ್ರಂಕ್ ಓಪನ್ ಮಾಡಿದ್ದ ಎಫೆಕ್ಟ್. ಚಿಕ್ಕಮಗಳೂರು ಜಿಲ್ಲಾಡಳಿತಕ್ಕೆ ತಲೆನೋವಾದ ಪ್ರಕರಣ. 1829 ಅಂಚೆ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ 1822 ಅಂಚೆ ಮತಗಳಲ್ಲಿ 279ಕ್ಕೆ ಮರು ಮತ ಎಣಿಕೆ ಪರಿಷ್ಕರಣೆಗೆ ಕೊಟ್ಟಿರುವಂಥದ್ದು. ಶೃಂಗೇರಿ ವೋಟ್ ರೀಕೌಂಟಿಂಗ್ನಲ್ಲಿ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಬೆಳಗ್ಗೆಯಿಂದ ಮತ ಎಣಿಕೆ ನಡೀತಾ ಇದ್ರು, ಬಟ್ ಇದುವರೆಗೂ ಕೂಡ ರಿಸಲ್ಟ್ ಬಂದಿಲ್ಲ. ಯಾಕಂತ ಅಂದ್ರೆ 9 ಅಂಚೆ ಮತ ಅಲ್ಲಿ ಮಿಸ್ಸಿಂಗ್ ಆಗಿದೆ. ಒಟ್ಟಾರೆ ನೋಡಿ 1829 ಅಂಚೆ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ 1829 ಅಂಚೆ ಮತಗಳಲ್ಲಿ 279 ಮತಗಳು ತಿರಸ್ಕರಿಸಲಾಗಿತ್ತು. ಅದರಲ್ಲಿ 9 ಅಂಚೆ ಮತಗಳು ಇದೀಗ ಮಿಸ್ಸಿಂಗ್ ಆಗಿದೆ. ಎಲ್ಲಿ ಹೋಯ್ತು ಹಾಗಾದ್ರೆ 9 ಅಂಚೆ ಮತಗಳು? ಇನ್ನು ಅದ್ರ ಜೊತೆಗೆ 2023ರಲ್ಲಿ ನಡೆದಂತ ವಿಧಾನಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಏನಾದ್ರೂ ಅಲ್ಲಿ ಇದ್ದಂತ ಅಧಿಕಾರಿಗಳು ಇದನ್ನ ಎಡವಟ್ಟೇನಾದ್ರೂ ಮಾಡಿದ್ದಾರಾ? ಈಗಾಗಲೇ ಏನು ಜೀವರಾಜ್ ಮರು ಎಣಿಕೆಗೆ ಕೊಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಅಶ್ವಿನಿ, ಇದೀಗ ನೋಡಿ ಒಂದ್ ಕಡೆ ಶೃಂಗೇರಿ ಮರು ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಿಗ್ಗೆಯಿಂದನೂ ಸಹಿತ ಮತ ಎಣಿಕೆ ಆಗ್ತಾ ಇದೆ, ಬಟ್ ಅಲ್ಲಿ 9 ಅಂಚೆ ಮತಗಳು ಮಿಸ್ಸಿಂಗ್ ಅನ್ನುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅಶ್ವಿನಿ ಈ ಬಗ್ಗೆ? ಏನು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇರೋದ್ರಿಂದ ಏನು ಮತ ಎಣಿಕೆ ಕಾರ್ಯಕ್ರಮದಲ್ಲಿ ತೀವ್ರ ವಿಳಂಬ ಆಗ್ತಾ ಇದೆ. ಅದಕ್ಕೆ ಕಾರಣ ಅನ್ನೋದು 9 ಅಂಚೆ ಮತಗಳು, ತಿರಸ್ಕೃತ ಅಂಚೆ ಮತಗಳು ಕಾಣೆಯಾಗಿದೆ, ಪತ್ರಗಳು ಕಾಣೆಯಾಗಿದೆ ಅನ್ನೋದು ಈಗ ಆರೋಪ ಕೇಳಿ ಬರ್ತಾ ಇದೆ. ಇನ್ನು 2023ರಲ್ಲಿ ಚುನಾವಣೆ ಅಧಿಕಾರಿಗಳು ಈ ಎಡವಟ್ಟನ್ನ ಮಾಡಿರೋದ್ರಿಂದ 2020ರ ಈಗಿನ ಮತ ಎಣಿಕೆ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನು 279 ತಿರಸ್ಕೃತ ಮತಗಳಲ್ಲಿ ಕೇವಲ 270 ಪತ್ರಗಳಷ್ಟೇ ಪತ್ತೆಯಾಗಿವೆ. ಇನ್ನ 9 ತಿರಸ್ಕೃತ ಮತಪತ್ರಗಳಿಗಾಗಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ತರ ಪತ್ರಗಳು ಪತ್ತೆಯಾಗಿಲ್ಲ. ಇದರಿಂದ ಇನ್ನೂ ವಿಳಂಬ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಅಂತ ಥ್ಯಾಂಕ್ ಯು ಅಶ್ವಿನಿ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ, ರಾಜೇಗೌಡ ಏನು ಈ ಒಂದು ಕಾಂಗ್ರೆಸ್ ಹಾಲಿ ಶಾಸಕರಾದಂಥ ರಾಜೇಗೌಡ ಅವರು ಏನು ಇದರಲ್ಲಿ ಆಯ್ಕೆಯಾಗಿ ಗೆದ್ದು ಬರ್ತಾರೆ. ಅದಾದ್ಮೇಲೆ ಜೀವರಾಜ್ ಒಂದಿಷ್ಟು ಅವೈಜ್ಞಾನಿಕವಾಗಿದೆ, ಮತ ಎಣಿಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ, ಅಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರ್ತಾರೆ. ಇದರ ಹಿನ್ನೆಲೆ ಹೈಕೋರ್ಟ್ ಒಂದು ಆದೇಶವನ್ನ, ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿರುತ್ತೆ. ಏನಂತ ಅಂದ್ರೆ ಮೇ 2ನೇ ತಾರೀಕು ಮರು ಎಣಿಕೆ ಆಗಬೇಕು ಅಂತ. ಮೇ 2ನೇ ತಾರೀಕು 279 ಮತಪತ್ರಗಳಷ್ಟೇ ಅಲ್ಲಿ ಪತ್ತೆ ಆಗಿರುವಂಥದ್ದು. ಅದರಲ್ಲಿ ಅಂದರೆ ಮತಪತ್ರಗಳಲ್ಲಿ ಅಲ್ಲಿ ಎಣಿಕೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಬೆಳಗ್ಗೆಯಿಂದ ನೋಡಿದ್ರೆ 270 ಮತಪತ್ರಗಳು ಮಾತ್ರ ಅಲ್ಲಿ ಪತ್ತೆ ಆಗಿದೆ. ಇನ್ನೂ 9 ಎಲ್ಲಿ ಹೋಯಿತು? ಇನ್ನೂ 9 ಅಂಚೆ ಮತಗಳು ಕಾಣೆ ಆಗಿದೆ, ಎಲ್ಲಿ ಹೋಗಿದೆ ಅನ್ನುವಂಥದ್ದು ಇದೀಗ ಆಗ್ತಾ ಇರುವಂಥ ಪ್ರಶ್ನೆ. ಅಲ್ಲಿ 2023ರಲ್ಲಿ ನಡೆದಂಥ ಎಲೆಕ್ಷನ್ನಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಅಲ್ಲಿದ್ದಂಥ ಅಧಿಕಾರಿಗಳು ಏನಾದರೂ ಎಡವಟ್ಟು ಮಾಡಿದಾರಾ ಅಥವಾ ಏನಾಗಿದೆ? ನೋಡಿ, ಮತ ಎಣಿಕೆ ಅಂತ ಅಂದ್ರೆ ಏನು ಜನಗಳು ಆಯ್ಕೆ ಮಾಡಿ ಹಾಕಿರ್ತಾರೋ ಅದಕ್ಕೇನು ಸಹಿತ ಅಲ್ಲಿ ನ್ಯಾಯಯುತವಾಗಿ ಆಗ್ತಾ ಇಲ್ಲ ಅಂತ ಅಂದ್ರೆ ಇನ್ನೆಷ್ಟೆಲ್ಲ ಗೋಲ್ಮಾಲ್ ಆಗ್ಬೋದು ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ.